ಇವತ್ತಿನ ಕ್ಲಾಸ್‌ದಾಗ ನಾವು ಏಜ್ ಪ್ರಾಬ್ಲಮ್ಸ್ ಅಂದ್ರ ಏಜ್ ರಿಲೇಟೆಡ್ ಪ್ರಾಬ್ಲಮ್ಸ್ ಇರ್ತಾರ. ಒಬ್ಬ ಸಪೋಸ್ ರವಿಯ ತಂದೆಯ ವಯಸ್ಸು ಇಷ್ಟಿರುತ್ತದೆ. 10 ವರ್ಷಗಳ ಹಿಂದೆ ಅವನ ವಯಸ್ಸು ಇಷ್ಟಾಗಿತ್ತು. ಹಾಗಾದರೆ ಆ ರವಿಯ 10 ವರ್ಷಗಳ ನಂತರ ರವಿಯ ವಯಸ್ಸೆಷ್ಟು? ಈ ತರ ಕನ್ಫ್ಯೂಷನ್ಸ್ ಮಾಡಿ ಪ್ರಾಬ್ಲಮ್ಸ್ ಕೇರ್ತಾರು. ಯಾವಾಗ್ಲೂ ಈಗ ಏಜ್ ರಿಲೇಟೆಡ್ ಏನ್ ಪ್ರಾಬ್ಲಮ್ ಸಾಲ್ವ್ ಮಾಡ್ತಿರ್ತೀವಲ್ಲ, ಅವಾಗ ನಿಮ್ಗ ಕ್ವೆಶ್ಚನ್ ಒಳಗೆ ಏನ್ ಕೇಳಿರ್ತಾರಲ್ಲ, ಈಗಿನ ವಯಸ್ಸೆಷ್ಟು? ಸಪೋಸ್ ಈಗ ರವಿ ಅಂತ ಹೇಳಿದ, ರವಿಯ ಈಗಿನ ವಯಸ್ಸೆಷ್ಟು? ಈಗ ರವಿಯ ತಂದೆ ಅಂತೂ ಕೊಟ್ಟಿರ್ತಾರ, ರವಿ ಫಾದರ್ ಅಂತ ತಿಳ್ಕೊರಿ. ಈಗ ಈಗ ಅವ್ರ ತಂದೆಯ ವಯಸ್ಸು ಕೇಳಿ ಅಂದ್ರ ಅವಂದ್ ಎಕ್ಸ್ ಅಂತೇಳಿ ಕನ್ಸಿಡರ್ ಮಾಡ್ಬೇಕು. ನಿಮ್ಗೆ ಯಾವ್ದು ಕ್ವಶನ್ ಲಾಸ್ಟ್ ಕೊಟ್ಟಿರ್ತಾರಲ್ಲ ಅದ್ ಎಕ್ಸ್ ಅಂತೇಳಿ ಕನ್ಸಿಡರ್ ಮಾಡ್ಬೇಕು. ಈಗ ರವಿದ್ ಕೇಳಿದ್ರಂದ್ರ ರವಿದ್ ಎಕ್ಸ್ ಅಂತೇಳಿ ಕನ್ಸಿಡರ್ ಮಾಡ್ಬೇಕು. ಇಲ್ಲ ಅವ್ರ ತಂದೆದ್ ಕೇಳಿದ್ರಂದ್ರ ತಂದೆದ್ ಎಕ್ಸ್ ಅಂತೇಳಿ ಕನ್ಸಿಡರ್ ಮಾಡ್ಬೇಕು. ಅರ್ಥ ಆಯ್ತು? ಈಗಂದ್ರ ಲಾಸ್ಟ್ ಕ್ವಶನ್ ಒಳಗೆ ಇರ್ತಾವ, ಅವರ ತಂದೆಯ ಈಗಿನ ವಯಸ್ಸೆಷ್ಟು ಅಂದಿರ ತಂದೆದ್ ಎಕ್ಸ್ ಅಂತ ಕನ್ಸಿಡರ್ ಮಾಡ್ಬೇಕು. ಓಕೆ, ರವಿಯ ಈಗಿನ ವಯಸ್ಸು ಅಂತೇಳಿ ಕೇಳಿರಂದ್ರ ರವಿದ್ ಎಕ್ಸ್ ಅಂತೇಳಿ ಕನ್ಸಿಡರ್ ಮಾಡ್ಬೇಕು. ಹೌದು. ಮತ್ತ ಈಗ ಸಪೋಸ್ ಒಂದು ಏಜ್ ಕೊಟ್ಟಿರ್ತಾರ, ರವಿಯ ವಯಸ್ಸು 10 ವರ್ಷಗಳ ಹಿಂದೆ ಅಂತೇಳಿ ಕೊಟ್ಟಿರಂದ್ರ ರವಿಯ ವಯಸ್ಸು ವಯಸ್ಸು 10 ವರ್ಷಗಳ ಹಿಂದೆ ಅಂತ ಹೇಳ್ಕೊಟ್ಟಿರ್ತಾರ. ಈಗ ನಮ್ಗ ಮೇನ್ ಏನ್ ಗೊತ್ತಿರ್ಬೇಕಂತ, ಈಗ ರವಿಯ ವಯಸ್ಸು ನಾವ ಎಕ್ಸ್ ಅಂತ ಹೇಳಿ ಕನ್ಸಿಡರ್ ಮಾಡ್ನು. ಹೌದು, ರವಿಯ ಈಗಿನ ವಯಸ್ಸು ಎಕ್ಸ್ ಅಂತ ಹೇಳಿ ಕನ್ಸಿಡರ್ ಮಾಡ್ನು. ರವಿಯ ವಯಸ್ಸು 10 ವರ್ಷಗಳ ಹಿಂದೆ ಅಂದಾಗ ರವಿ ವಯಸ್ಸು ಎಷ್ಟಾಗತ್ತ? ಅಂದ್ರ ರವಿಯ ವಯಸ್ಸು 10 ವರ್ಷಗಳ ಹಿಂದೆ ಅಂದ್ರೆ ಈಗ ಇದ್ದಿದ್ದ ವಯಸ್ಸಿಗಿಂತ 10 ವರ್ಷ ಕಡಿಮೆ ಇರುತ್ತ. ಅದ್ರ ನಾವ್ ಏನ್ ಮಾಡ್ಬೇಕು, ಅದನ್ನ ಎಕ್ಸ್ ಮೈನಸ್ 10 ಅಂತ ಹೇಳಿ ಕನ್ಸಿಡರ್ ಮಾಡ್ಬೇಕು. ಹೌದು, ಅದೇ ಸೇಮ್ ರವಿಯ ವಯಸ್ಸು 10 ವರ್ಷಗಳ ನಂತರ ಅಂತ ಹೇಳಿ ಕೊಟ್ಟಿದ್ರಂದ್ರ ಅವಾಗ ರವಿಯ ವಯಸ್ಸು ಈಗಿನ ವಯಸ್ಸು 10 ವರ್ಷ ಐತಿ, ಅದ್ ಮಾತ್ರ ಗೊತ್ತೈತಿ ನಮಗ್. ಹೌದು, ರವಿಯ ವಯಸ್ಸು 10 ವರ್ಷಗಳ ನಂತರ ಅಂದ್ರ ಅದನ್ನ 10 ವರ್ಷ ಜಾಸ್ತಿ ಆಗಿರ್ತಾವ. ರವಿಯ ಈಗಿನ ವಯಸ್ಸು ಎಕ್ಸ್ ಅಂತ ತಿಳ್ಕೊಂಡ್ರ 10 ವರ್ಷ ಜಾಸ್ತಿ ಆಗಿರ್ತಾವ. ಅಂದ್ರ ಎಕ್ಸ್ ಪ್ಲಸ್ 10 ಮಾಡ್ಬೇಕು ನಾವು. ಎಕ್ಸ್ ಪ್ಲಸ್ 10 ಮಾಡ್ಬೇಕು. ಇಷ್ಟಂತೂ ಬೇಸಿಕ್ ಗೊತ್ತಿರ್ತೈತಿ. ಈಗ ನಿಮಗೆ ಇದನ್ನ ಯಾಕೆ ತೋರ್ಸತಾನೆ ಅಂದ್ರೆ ಇದು ನಿಮ್ಗೆ ಅರ್ಥ ಐತಿ. ಬಟ್ ವರ್ಷಗಳ ಹಿಂದೆ ಅಂದಾಗ ಏನ್ ಮಾಡ್ಬೇಕು, ವರ್ಷಗಳ ನಂತರ ಅಂದಾಗ ಏನ್ ಮಾಡ್ಬೇಕು, ಯಾವಾಗ ಕಳಿಬೇಕು ವಯಸ್ಸುಗಳನ್ನ, ಯಾವಾಗ ಕೂಡಿಸ್ಬೇಕು ಅನ್ನೋದನ್ನ ಮೊದಲು ಅರ್ಥ ಮಾಡ್ಕೋಬೇಕು ನಾವು. ನೆಕ್ಸ್ಟ್ ಈಗ ಈ ತರ ಅಷ್ಟೇ ಕೊಟ್ಟಿರಂಗಿಲ್ಲ ಅವ್ರು. ರವಿಯ ವಯಸ್ಸಿನ 3ರಷ್ಟಿರುತ್ತದೆ, ರವಿಯ ವಯಸ್ಸಿನ ಅರ್ಧದಷ್ಟಿರುತ್ತದೆ, ಈ ತರ ಎಲ್ಲ ಕೇಳ್ತಾರ. ಈಗ ರವಿಯ ವಯಸ್ಸಿನ 3ರಷ್ಟು, ಈಗ ರವಿಯ ವಯಸ್ಸು ಎಷ್ಟಂತೇಳಿ ಗೊತ್ತೈತಿ ನಿಮ್ಗೆ. ಆಗ ರವಿಯ ವಯಸ್ಸಿನ 3ರಷ್ಟು ಅಂದ್ರೆ ಏನ 3 ಪಟ್ಟಾಗಿರ್ತೈತಿ. ಹೌದು, ಅವಾಗ ಏನ್ ಮಾಡ್ಬೇಕು ನಾವ, 3ರಷ್ಟು ಅಂದಾಗ ಏನ್ ಮಾಡ್ಬೇಕು, ಗುಣಾಕಾರ 3 ಮಾಡ್ಬೇಕು. ವಯಸ್ಸಿಗೆ ಗುಣಾಕಾರ 3 ಮಾಡಿದಾಗ 3x ಆಕೈತಿ, ಅಂದ್ರ 3 ಪಟ್ಟು ಅಂದ್ರ. ಹೌದು, 4ರಷ್ಟು ಅಂದಾಗ 4 ಪಟ್ಟು ಆಗಿರ್ತದ. ಅದಕ್ಕೆ 4ರಷ್ಟು ಅಂದ್ರಾಗ x ಗೆ 4ರ್ಲಿ ಗುಣಾಕಾರ ಮಾಡ್ರ 4x ಆಗ್ತದ. ಹಾ, ಈಗ ಸಪೋಸ್ ಈಗ ಒಬ್ಬರ ವಯಸ್ಸು 10 ವರ್ಷ ಐತೆ ಅಂತ ತಿಳ್ಕೊರಿ. ಇದರ 3ರಷ್ಟು ಅಂದಾಗ ಏನ್ ಮಾಡ್ತೀವಿ ನಾವು, ಯಾವಾಗ್ಲೂ ಗುಣಾಕಾರ 3 ಮಾಡ್ತೀವಿ. 3 ಪಟ್ಟು ಅಂದಾಗ 10 3 30 ಆಕೈತಿ. ಅದೇ ರೀತಿ x ಇದ್ರ 3x, 4ರಷ್ಟು ಇದ್ರ 4x, ಈ ತರ ಮಾಡ್ಬೇಕು. ನೆಕ್ಸ್ಟ್ ಇನ್ನೊಂದ್ ತರ ಬರ್ತಾವ, ಅರ್ಧರಷ್ಟಿರುತ್ತದೆ. ಅರ್ಧರಷ್ಟು ಅಂದ್ರೆ ಏನ, ಅರ್ಧರಷ್ಟು ಅಂದ್ರೆ ಏನ ಅಂದ್ರ ಅರ್ಧ. ಈ ಎಕ್ಸ್ ಇತ್ತಂದ್ರೆ ಎಕ್ಸ್ ಅರ್ಧ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು ನಾವು, ಭಾಗಾಕಾರ ಬಾಗ್ಲೆ 2 ಮಾಡ್ಬೇಕು. ಈಗ ಬಾಗ್ಲೆ 2 ಮಾಡ್ರೆ ಅದ್ರ ಅರ್ಧ ಆಗುತ್ತ. ಹೌದು, ಇದೆಲ್ಲ ಗೊತ್ತಿರ್ಬೇಕು. ಈ ತರಾನೇ ಬರ್ತಾವ ಅದ್ರ ಕ್ವೆಶನ್ಸ್ ಒಳಗ್ ಮೇನ್ಲಿ. ಅಂದ್ರೆ 3ರಷ್ಟು ಅಂದ್ರೆ ಏನ, ಅರ್ಧರಷ್ಟು ಅಂದ್ರೆ ಏನ, 4ರಷ್ಟು ಅಂದ್ರೆ ಏನ್ ಮಾಡ್ಬೇಕು, ಅವಾಗ ಗುಣಾಕಾರ ಮಾಡ್ಬೇಕು, ಭಾಗಾಕಾರ ಮಾಡ್ಬೇಕು.
10 ವರ್ಷಗಳ ಹಿಂದೆ ಅಂದ್ರೆ ಏನು 10 ವರ್ಷ ಕಳಿಬೇಕು, ಕೂಡಿಸ್ಬೇಕು, ಇದೆಲ್ಲ ನಮ್ಗೆ ಅರ್ಥ ಆಗಿರ್ಬೇಕು. ಅಂದಾಗ ನಮಗೆ ಕ್ವಶನ್ ಸಾಲ್ವ್ ಮಾಡಕ್ ಬರುತ್ತಾ? ಹೌದು. ಈಗ ಮತ್ತೆ ಯಾವ ತರ ಕೇಳ್ತಾರು? 3ರಷ್ಟು, 4ರಷ್ಟು, ಅರ್ಧರಷ್ಟು, ಮತ್ತ ಈಗ ನೆಕ್ಸ್ಟ್ ನಿಮ್ಗೆ ಬೇಸಿಕ್ಸ್ ಈಗ ಯಾಕೆ ಹೇಳ್ತಾನೆ ಅಂದ್ರೆ ನೆಕ್ಸ್ಟ್ ಅಲ್ಲಿ ಈಸಿಯಾಗಿ ಅರ್ಥಕ್ಕೆ. ನೆಕ್ಸ್ಟ್ ಈ ತರನು ಕೇಳ್ತಾರ ನೋಡಿ. ರವಿಯ ವಯಸ್ಸಿನ 2ರಷ್ಟಕ್ಕಿಂತ ಅಂದ್ರೆ ಮೊದಲು 2ರಷ್ಟು ಅಂದ್ರೆ 2x. 2ರಷ್ಟಕ್ಕಿಂತ 3 ಜಾಸ್ತಿ ಇದೆ ಅಂದ್ರೆ ಏನ್ ಮಾಡ್ಬೇಕು? ಮತ್ತೆ ಪ್ಲಸ್ 3 ಮಾಡ್ಬೇಕು. ಹೌದು. ಈ ತರ ಇಕ್ವೇಶನ್ ಬರ್ಕೋಬೇಕು. ನೆಕ್ಸ್ಟ್ ಇನ್ನೊಂದ್ ತರ ಕೊಡ್ತಾರ. ಈಗ ತಂದೆಯ ವಯಸ್ಸು, ರವಿಯ ತಂದೆಯ ವಯಸ್ಸನ್ನ ಎಕ್ಸ್ ಅಂತ ಕನ್ಸಿಡರ್ ಮಾಡೋಣ ಅಂತ ತಿಳ್ಕೊರಿ. ರವಿಯ ತಂದೆ ವಯಸ್ಸು ಎಕ್ಸ್ ಐತ್ ಅಂತ ಅರ್ಥ ಕನ್ಸಿಡರ್ ಮಾಡೋಣ. ಈಗ ಏನ್ ಕೊಡ್ತಾರು? ರವಿಯ ವಯಸ್ಸು ಈಗ ರವಿಯ ವಯಸ್ಸು ಅವರ ತಂದೆಯ ಅರ್ಧ ಅವರ ತಂದೆಯ ವಯಸ್ಸಿನ ಅರ್ಧರಷ್ಟಕ್ಕಿಂತ 3 ಕಡಿಮೆ ಇದೆ ಕೊಟ್ರಿ ಅಂತ ತಿಳ್ಕೊರಿ. ಅರ್ಧರಷ್ಟಕ್ಕಿಂತ ಅಂದ್ರೆ ಏನ್ ಮಾಡ್ಬೇಕು? ತಂದೆ ವಯಸ್ಸು ಅರ್ಧ ಮಾಡ್ಬೇಕು ಮೊದಲ. ಹೌದು. ಅರ್ಧ ಮಾಡ್ರಿ ಏನ್ ಮಾಡ್ಬೇಕು? ಬಾಗ್ಲೆ 2 ಮಾಡ್ಬೇಕು. ಹೌದು. ನೆಕ್ಸ್ಟ್ 3 ಕಡಿಮೆ ಇದೆ ಅಂತ ಕೊಟ್ಟಿರ್ತಾರ. 3 ಕಡಿಮೆ ಅಂದಾಗ ಏನ್ ಮಾಡ್ಬೇಕು? 3 ಮೈನಸ್ ಮಾಡ್ಬೇಕು. ಹೌದು. ಈ ತರ ಇಕ್ವೇಶನ್ ಬರೆಯಕ್ ಕಲಿಬೇಕು. ಅಂದ್ರೆ ನಾ ಹೇಳೋ ಮೆಥಡ್ ಏನ ಇಕ್ವೇಶನ್ ಮೆಥಡ್ ಒಳಗೆ ನಾವು ಸಾಲ್ವ್ ಮಾಡಕ್ ಕಲಿಸ್ತೀನಿ ನಾನು. ಅಂದ್ರೆ ಸಾಲ್ವ್ ಮಾಡೋದು ಹೇಳ್ಬೇಕು ಅನ್ಕೊಂಡೇನಿ. ಅದ್ರ ಸಲುವಾಗಿ ಇಕ್ವೇಶನ್ ಬರೆಯೋದು ಯಾವ ತರ ಅಂತೇಳಿ ಹೇಳತ್ತೇನೆ. ಅರ್ಥ ಆಯ್ತು? ಹಾ, ಈಗ ಅಂದ್ರೆ ನಾ ಎದಕ್ ಇವನ್ನೆಲ್ಲ ಹೇಳತ್ತೇನೆ ಅನ್ನೋದು ನಿಮ್ಗೆ ಗೊತ್ತೈತಿ. ಯಾಕಂದ್ರೆ ಮೊನ್ನೆ ಎಲ್ಲ ಕ್ವಶನ್ಸ್ ಒಳಗೆ ಇಂಥವ್ ಕೊಟ್ರ. ಅಂದ್ರೆ ಅವನ್ನ ಯಾವ ತರ ಕನ್ಸಿಡರ್ ಮಾಡ್ಬೇಕು ಅನ್ನೋದು ನಾ ಮೊದ್ಲ ನಿಮ್ಗೆ ಕಲ್ಸತ್ತೇನೆ. ಅರ್ಥ ಆಯ್ತು? ಹ್ಮ್. ರವಿಯ ವಯಸ್ಸು ಎಕ್ಸ್ ಅಂತ ಹೇಳಿ ತಗೋನು. ರವಿಯು ರವಿಯ ತಂದೆ ರವಿಗಿಂತ 25 ವರ್ಷ ದೊಡ್ಡವನು ಅಂದಾಗ ಅವರ ತಂದೆಯ ವಯಸ್ಸು ಎಷ್ಟಾಕೈತಿ? ಎಕ್ಸ್ ಪ್ಲಸ್ 25 ಆಗುತ್ತಾ? ಯಾಕಂದ್ರೆ ರವಿಯ ವಯಸ್ಸು ಎಕ್ಸ್ ಐತೆ. ರವಿಯ ತಂದೆ ವಯಸ್ಸು ಎಷ್ಟಾಗತ್ತೆ ಈಗ? ಎಕ್ಸ್ ಪ್ಲಸ್ 25 ಆಗುತ್ತಾ? ಹೌದು. ಈಗ ನೋಡಿ, 10 ವರ್ಷಗಳ ಹಿಂದೆ 10 ವರ್ಷಗಳ ಹಿಂದೆ ಅಂದ್ರೆ ಈ ಕಡೆ ಬರೋಣ. 10 ವರ್ಷಗಳ ಹಿಂದೆ ಈಗ ರವಿ ವಯಸ್ಸು ಎಷ್ಟು? ಅವ್ರ ಫಾದರ್ ವಯಸ್ಸು ಎಷ್ಟು ನೋಡು. ರವಿ ವಯಸ್ಸು ಎಷ್ಟಾಗಿರುತ್ತಾರೆ ಅವಾಗ? 10 ವರ್ಷಗಳ ಹಿಂದೆ ಅಂದ್ರ 10 ವರ್ಷಗಳ ಹಿಂದೆ ಅಂದ್ರ 10 ವರ್ಷ ಅವ್ನ್ ಸಣ್ಣವನಾಗಿರ್ತಾನ ಅವಾಗ. ಅವಾಗ ಎಷ್ಟೇ ಆಗಿರುತ್ತ? ಎಕ್ಸ್ ಮೈನಸ್ 10 ಆಗುತ್ತ. ಅವ್ರ ತಂದೆ ವಯಸ್ಸು ಮೈನಸ್ 10 ಆಗ್ಲೇಬೇಕಲ್ಲ. 10 ವರ್ಷದಿಂದ ಅಂದ್ರ ಅವ್ರ ತಂದೆನು 10 ವರ್ಷ ಈಗ ಇದ್ದಿದ್ದ ವಯಸ್ಸಿಗಿಂತ 10 ವರ್ಷ ಕಡಿಮೆ ಇರ್ತಾವ ವಯಸ್ಸ. ಅವಾಗ ಏನಾಗುತ್ತ? ಎಕ್ಸ್ ಪ್ಲಸ್ 25 ಇದ್ದಿದ್ದು ಏನ್ ಮಾಡ್ಬೇಕು ನಾವು? ಎಕ್ಸ್ ಪ್ಲಸ್ 25 ಮೈನಸ್ 10 ಮಾಡ್ಬೇಕು ಮತ್ತ. ಹೌದು. ಈ ತರ ಅರ್ಥ ಮಾಡ್ಕೋಬೇಕು. ಅದೇ 10 ವರ್ಷಗಳ ನಂತರ ಅಂದಾಗ 10 ವರ್ಷಗಳ ನಂತರ ಅದೇ 10 ವರ್ಷಗಳ ನಂತರ ಅಂತೇಳಿ ಕೊಟ್ಟಿರಂದ್ರ ಈಗ ರವಿಯ ವಯಸ್ಸು ಎಷ್ಟಾಗಿರುತ್ತ? ಈಗ ಇದ್ದಿದ್ದ ವಯಸ್ಸಿಗಿಂತ ಎಕ್ಸ್ ಪ್ಲಸ್ 10 ಆಗಿರುತ್ತ. ನೆಕ್ಸ್ಟ್ ಅವ್ರ ತಂದೆ ವಯಸ್ಸು ಎಷ್ಟಾಗಿರುತ್ತ? ಎಕ್ಸ್ ಪ್ಲಸ್ 25 ಪ್ಲಸ್ 10 ಆಗಿರುತ್ತ. ಇಷ್ಟು ನಿಮಗೆ ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗ್ ಆಗತೈತಿ. ಹಾ, ಇವನ್ನೆಲ್ಲ ಅಂದ್ರ ನೀವು ಮೇನ್ ಈ ಇಕ್ವೇಶನ್ ಒಂದು ಹಾಕಕ್ ಬಂತಪ್ಪ ಅಂದ್ರ ನೀವು ಆರಾಮಾಗಿ ಎಕ್ಸ್ ವ್ಯಾಲ್ಯೂ ಅಥವಾ ಏನೋ ಕಂಡಿಡಿದ್ರೆ ಆರಾಮಾಗಿ ಡೈರೆಕ್ಟ್ ನೀವು ಸಾಲ್ವ್ ಮಾಡಬಹುದು. ಅರ್ಥ ಆಯ್ತು? ಹಾ, ಈ ಕ್ವಶನ್ಸ್ ಹೋಗುನು. ನಿಮ್ಗೆ ಈಗ ಬೇಸಿಕ್ ಅರ್ಥ ಆಗೈತಿ. ಈಗ ಬೇಸಿಕ್ ಮುಗಿದೈತಿ. ಅಂದ್ರ ಬೇಸಿಕ್ ಇನ್ನು ಅಂತ ಪರಿ ಏನ್ ಬೇಸಿಕ್ಸ್ ಇರಂಗಿಲ್ಲ ಇದ್ರ. ಆಕ್ಚುಲಿ ಸಾಲ್ವ್ ಮಾಡ್ಕೊತ ಹೋಗ್ಬೇಕು ಅನ್ನೋದು ಅಷ್ಟೇ ಇರುತ್ತೆ. ಈ ಕ್ವಶನ್ಸ್ ನೋಡುನು. ಹ್ಮ್. ನನ್ನ ವಯಸ್ಸು ನನ್ನ ಸಹೋದರನ ವಯಸ್ಸಿನ 2ರಷ್ಟಕ್ಕಿಂತ 4 ವರ್ಷ ಕಡಿಮೆ ಇದೆ ಅಂತೇಳಿ. ನನ್ನ ವಯಸ್ಸು ಎಷ್ಟೈತಿ? ನನ್ನ ಸಹೋದರನ ವಯಸ್ಸಿಗಿಂತ 2ರಷ್ಟಕ್ಕಿಂತ 1 ಸೆಕೆಂಡ್ 2ರಷ್ಟಕ್ಕಿಂತ 4 ವರ್ಷ ಕಡಿಮೆ ಇದೆ ಅಂತಾರೆ. ನನ್ನ ಸಹೋದರನ ವಯಸ್ಸಿನ 2ರಷ್ಟಕ್ಕಿಂತ ಅಂದ್ರೆ ಏನ? ಎಕ್ಸ್ ಐತೆ. 2ರಷ್ಟು ಅಂದ್ರೆ 2x. ಹೌದು. 2x ಕಿಂತ 4 ವರ್ಷ ಕಡಿಮೆ ಇದೆ ಅಂದಾರ. 4 ವರ್ಷ ಕಡಿಮೆ ಇದೆ ಅಂದಾಗ ಮೈನಸ್ 4 ಮಾಡ್ಬೇಕು. 2ರಷ್ಟಕ್ಕಿಂತ 4 ವರ್ಷ ಕಡಿಮೆ ಇದೆ ಅಂದಂಗಿದು. ಹೌದು.
ಹಾ ಈಗ ಸಹೋದರನ ವಯಸ್ಸು ಎಕ್ಸ್ ಆದ್ರೆ ನನ್ನ ವಯಸ್ಸು ಎಷ್ಟಾಯ್ತು? 2x - 4 ಆಯ್ತು. ಈಗ ನನ್ನ ವಯಸ್ಸು 28 ವರ್ಷಗಳಾದರೆ ನನ್ನ ಸಹೋದರನ ವಯಸ್ಸು ಎಷ್ಟು ಕೇಳ್ಯಾರ ಅಂದ್ರೆ ಸಹೋದರನ ವಯಸ್ಸು ಕಂಡುಹಿಡಿಬೇಕಾದ್ರೆ ಎಕ್ಸ್ ಬೆಲೆ ಕಂಡುಹಿಡಿಬೇಕು. ನನ್ನ ವಯಸ್ಸು ಕೊಟ್ಟಾರ, ನನ್ನ ವಯಸ್ಸು ಎಷ್ಟು ಕೊಟ್ಟಾರ ಈಗ? 28 ಕೊಟ್ಟಾರು. ಅಂದ್ರ 2x - 4 = 28 ಅಂತೇಳಿ ಬರ್ಕೋಬಹುದು ನಾವು. ಹೌದು. 2x - 4 = 28 ಅಂತೇಳಿ ಬರುದು. ನೆಕ್ಸ್ಟ್ ಇಲ್ಲಿ ಏನ್ ಕಂಡುಹಿಡ್ಬೇಕು ನಾವು? ಎಕ್ಸ್ ಬೆಲೆ ಕಂಡುಹಿಡಬೇಕು. ಎಕ್ಸ್ ಬೆಲೆ ಕಂಡುಹಿಡಿದ್ರೆ ನನ್ನ ಸಹೋದರನ ವಯಸ್ಸು ಸಿಗುತ್ತಾ? ಆದ್ದರಿಂದ 2x = -4 ಇದ್ದಿದ್ದು ಆ ಸೈಡ್ ಹೋದ್ರೆ ಏನಾಗುತ್ತಾ? 28 - 4 + 4 ಆಗುತ್ತಾ? ವೆರಿ ಗುಡ್. +4. 2x = 28 4 ಸೇರಿದ್ರ 32. ಓಕೆ. ಇಲ್ಲಿ 2 ಗುಂಡ್ಲೆ ಇರುತ್ತೆ, ಗುಣಾಕಾರ ಇರುತ್ತೆ. ಆ ಸೈಡ್ ಹೋದ್ರೆ ಏನಾಗುತ್ತೆ? ಭಾಗಾಕಾರ ಆಗುತ್ತೆ. x = 32 / 2 ಮಾಡಿದ್ರ 2 1 2 1 1 ಉಳಿತ 12 ಆಗುತ್ತೆ. 2 6 2 1 2 16 32. ಹೌದು. x = 16 ವರ್ಷಗಳು ಬರುತ್ತಾ? ಹ್ಮ್. x = 16 ವರ್ಷಗಳು ಬಂತು. x = 16 ವರ್ಷಗಳು. x ಬೆಲೆ ಅಂದ್ರೆ ಯಾವ ವಯಸ್ಸು ಅದ? x ಅಂದ್ರೆ ಸಹೋದರನ ವಯಸ್ಸು. ಈಗ ನನ್ನ ಸಹೋದರನ ವಯಸ್ಸು ಸಿಕ್ತು. ಐತ್ ಆಪ್ಷನ್ ಸಿ ಐತ್ ನೋಡ್ರಿ ಕರೆಕ್ಟ್ ಆನ್ಸರ್. ಅರ್ಥ ಐತ್ರಿ?